ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ವಿನಯ್ ರಾಜು ಎಂಬತಕ್ಕಂಥವ್ರು ಕಮೆಂಟ್ ಮಾಡಿದ್ದಾರೆ. ಅವರು ಕಮೆಂಟ್ ಮಾಡಿರೋ ವಿಷಯ ಈ ರೀತಿಯಾಗಿದೆ. ಅಮ್ಮ ಚಕ್ರಧ್ಯಾನ ಮಾಡ್ತಿರ್ತಕ್ಕಂಥವ್ರು ರಕ್ತದಾನ ಮಾಡಬಹುದೇ, ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂಥೇಳಿ ಕಮೆಂಟ್ ಮಾಡಿದ್ದಾರೆ. ಈ ಕಮೆಂಟ್ನ ವಿಚಾರವಾಗಿ ವಿಡಿಯೋದ ವಿಷಯ ಇರಲಿದೆ. ಈಗ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವ್ರು, ಕುಂಡಲಿನಿ ಶಕ್ತಿ ಜಾಗೃತಿ ಮಾಡ್ಕೊಳ್ತಕ್ಕಂಥವರು, ಹಾಗೆಯೇ ಈ ಚಕ್ರ ಜಾಗೃತಿಗೆ ಸಂಬಂಧಪಟ್ಟಂತೆ ಯಾವುದಾದರೂ ಯಮ ನಿಯಮಗಳ ಪಾಲನೆಯನ್ನು ಮಾಡ್ತಾಯಿದ್ರೆ, ಉಪವಾಸ, ಧ್ಯಾನ, ವ್ರತಾದಿಗಳನ್ನು ಮಾಡ್ತಾಯಿದ್ರೆ, ಹಾಗೆ ಯಾವುದಾದ್ರೂ ಕೇಚರಿ ಮುದ್ರೆ, ಶಾಂಭವಿ ಮುದ್ರೆ, ಅನ್ಯ ಮುದ್ರೆಗಳಿಗೆ ಸಂಬಂಧಪಟ್ಟಂತೆ ಅಭ್ಯಾಸವನ್ನು ಮಾಡ್ತಾಯಿದ್ರೆ ಗಮನಿಸಿ. ಅನ್ಯ ಪೋಷಿತ ದೇಹಗಳು ಏನಿದ್ದಾವೆ, ಜೀವಿತ ದೇಹಗಳು, ಅನ್ಯ ಪೋಷಿತ ಜೀವಿತ ದೇಹಗಳು ಏನಿದ್ದಾವೆ, ಆ ದೇಹಗಳ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಈ ಒಂದು ದೇಹದ ಆಚರಣೆ ಸಂಪೂರ್ಣ ಭಿನ್ನ. ಈ ಒಂದು ಧ್ಯಾನಾಭ್ಯಾಸ ಮತ್ತು ಚಕ್ರದ ಜಾಗೃತಿ ಎಂಬತಕ್ಕಂಥದ್ದೇನಿದೆ, ಈ ವಿಧಾನದಲ್ಲಿ ಯಾವೊಬ್ಬ ಮನುಷ್ಯ ಭೌತಿಕ ದೇಹವನ್ನು ಉಳ್ಳಂಥ ಮನುಷ್ಯ ಒಂದು 10 ಜನರಿಂದ ಕೂಡ ಹೊಡೆತ ತಿಂದು ಅಥವಾ ಒಂದು 10 ಜನರಿಗೂ ಕೂಡ ಹೊಡಿತಕ್ಕಂಥ ಸ್ಥಿತಿಯಲ್ಲಿದ್ದರೂ ಒಂದು ನೋವು ಬಾಧೆ ಆಗೋದಿಲ್ಲ. ಒಬ್ಬ ಮನುಷ್ಯ 100 ಜನರಿಂದ ಏಟು ತಿಂತಕ್ಕಂಥದ್ದು, ಹೊಡೆತ ತಿಂತಕ್ಕಂತಹ ನೋವು ಏನಿದೆ, ಆ ಜೀವಕ್ಕೆ ಸಂಕಟ ಎಷ್ಟಾಗುತ್ತೆ. ಈಗ ಒಬ್ಬ ಮನುಷ್ಯನನ್ನು ಒಂದು 100 ಜನ ಹೊಡೆದ್ರೆ ಎಷ್ಟು ಸಂಕಟ, ನೋವು, ಬಾಧೆ ಆಗುತ್ತೆ ಆ ಸಾಮಾನ್ಯ ಜೀವಕ್ಕೆ. ಅಷ್ಟೇ ನೋವು, ಸಂಕಟ ಯಾರು ಚಕ್ರ ಜಾಗೃತಿಯನ್ನು ಮಾಡ್ಕೋತಾ ಇರ್ತಾರೆ ಅವರಿಗೆ ಆಂತರಿಕವಾಗಿ ಆಗುತ್ತೆ. ಕಾರಣ ಇಷ್ಟೇ, ಚಕ್ರದಲ್ಲಿ ಪರಿವರ್ತನೆ ಆಗುತ್ತೆ, ಶಕ್ತಿಯಲ್ಲಿ ಪರಿವರ್ತನೆ ಆಗುತ್ತೆ. ಸೆಲ್ಗಳೆಲ್ಲವೂ ಕೂಡ ಸಹಜವಾಗಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಸೆಲ್ಗಳೆಲ್ಲ ಏನು ಬದಲಾವಣೆ ಆಗ್ತಾ ಇರ್ತವೆ, ವಿಷಯನ ಸ್ವೀಕರಿಸ್ತಾ ಇರ್ತವೆ. ಆ ಬದಲಾದಂಥ ಸ್ಥಿತಿಯಲ್ಲಿ ಹೊಸದಾಗಿ ಆಚರಣೆಯನ್ನು ಮಾಡ್ತಾ ಇರ್ತವೆ. ಅದರಿಂದಾಗಿ ಶಾರೀರಿಕ ಪ್ರಾಬಲ್ಯ ಇರೋದಿಲ್ಲ, ಮಾನಸಿಕ ಪ್ರಾಬಲ್ಯ ಇರೋದಿಲ್ಲ. ಸೆಲ್ಗಳಲ್ಲಿ ಈ ಒಂದು ಇಮ್ಯುನಿಟಿ ಪವರ್ ಅಂತ ನಾವೇನು ಕರಿತೇವೆ, ಆ ಪವರ್ ಇರೋದಿಲ್ಲ. ಏಕೆಂದರೆ ಆಹಾರದಲ್ಲಿ ಯಮ ನಿಯಮಾದಿಗಳ ಪಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ, ಆಹಾರದಲ್ಲಿ ಶುಚಿತ್ವ ಆಚರಣೆ, ಹಾಗೆ ಆಹಾರದಲ್ಲಿ ಕಡಿಮೆ ಮತ್ತು ಹೆಚ್ಚು ಬೇಗ ಜೀರ್ಣ ಆಗ್ತಕ್ಕಂಥ ಆಹಾರ ಮತ್ತು ಕಡಿಮೆ ಆಹಾರದ ಸೇವನೆಯನ್ನು ಮಾಡ್ತಕ್ಕಂಥದ್ದು, ಉಪಹಾರ ಫಲಾಹಾರಗಳನ್ನು ಸೇವನೆ ಮಾಡ್ತಕ್ಕಂಥ ದೇಹ ಅನ್ಯ ದೇಹಕ್ಕೆ ಹೋಲಿಸಿದ್ರೆ ಗಟ್ಟಿ ಇರೋದಿಲ್ಲ. ಆದರೆ ಬಾಧೆ ಮಾತ್ರ ಒಬ್ಬ ಸಾಮಾನ್ಯ ಗಟ್ಟಿಮುಟ್ಟಾಗಿರ್ತಕ್ಕಂಥ ಒಂದು 100 kg ವ್ಯಕ್ತಿಗೆ 100 ಜನ ಹೊಡೆದ್ರೆ ಎಷ್ಟು ನೋವಾಗುತ್ತೆ, ಅಷ್ಟು ನೋವು ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಮತ್ತು ಚಕ್ರ ಜಾಗೃತಿಯನ್ನು ಮಾಡ್ಕೊಳ್ತಕ್ಕಂಥ ಮನುಷ್ಯರಿಗೆ ಆಗ್ತಾ ಇರುತ್ತೆ. ಅದರಿಂದಾಗಿ ಇದು ಮೇಲ್ಪಟ್ಟ ನೋವು ಇರೋದಿಲ್ಲ, ಬದಲಿಗೆ ಆಂತರಿಕ ಈ ಸೆಲ್ಗಳಲ್ಲಿ ಪರಿವರ್ತನೆ, ಜೀವದಲ್ಲಿ ಪರಿವರ್ತನೆ. ಈ ಮನುಷ್ಯ ಎಂಬತಕ್ಕಂಥ ತೊಗಲು ಗೊಂಬೆಯನ್ನು ಆಟ ಆಡಿಸ್ತಕ್ಕಂಥದ್ದೇ ಜೀವ. ಆ ಜೀವದಲ್ಲೇ ಪರಿವರ್ತನೆ ಆಗುತ್ತೆ, ಬದಲಾವಣೆ ಆಗುತ್ತೆ. ಅದಕ್ಕೆ ಆಧಾರವಾಗಿರ್ತಕ್ಕಂಥ ಸೆಲ್ಗಳಲ್ಲೇ ಬದಲಾವಣೆ ಆಗುತ್ತೆ, ಬುದ್ಧಿಯಲ್ಲಿ ವಿಕಾಸತೆ ಆಗುತ್ತೆ, ಹೊಸ ಜ್ಞಾನ ಸಮೃದ್ಧಿ ಆಗುತ್ತೆ. ಅದರಿಂದಾಗಿ ಇದನ್ನು ಸ್ವೀಕರಿಸಿ ನಡೀಬೇಕಂದ್ರೆ, ಈಗ ಒಂದು ಮನುಷ್ಯ 1ನೇ ಕ್ಲಾಸ್ ಓದಿ ಪಾಸಾಗಬೇಕಂದ್ರೆ ಆ ಮಕ್ಕಳಿಗೆ 1 ವರ್ಷ ಇಡ್ತೇವೆ. SSLC ಪಾಸ್ ಆಗಬೇಕಂದ್ರೆ ಅದು 1 ವರ್ಷ ವಿದ್ಯಾಭ್ಯಾಸವನ್ನು ಮಾಡಿದ ನಂತರ ಅದರಲ್ಲಿ ಉತ್ತೀರ್ಣನಾಗುತ್ತೆ. ಅದೇ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬೇಡ, ಡಿಗ್ರಿ ಒಂದು ಕಂಪ್ಲೀಟ್ ಮಾಡಬೇಕಂದ್ರೆ 2 ವರ್ಷ 3 ವರ್ಷ ಈ ರೀತಿಯಾಗಿ 5 ವರ್ಷಗಳವರೆಗೂ ಕೂಡ ಅಧ್ಯಯನವನ್ನು ಮಾಡಿದ ನಂತರವೇ ಅಲ್ಲಿ ಒಂದು ಪರಿಣಿತಿ ಮತ್ತು ಪಾಸ್ ಆಗ್ತಕ್ಕಂಥ ಒಂದು ಸರ್ಟಿಫಿಕೇಟು ಮತ್ತು ಅದರಲ್ಲಿ ತೇರ್ಗಡೆ ಆಗಿರ್ತಕ್ಕಂಥದ್ರ ಬಗ್ಗೆ ಆ ಮನುಷ್ಯನಿಗೆ ಒಂದು ಸ್ಥಾನ ಎಂಬತಕ್ಕಂಥದ್ದು, ಡಿಗ್ರಿ ಪಾಸ್ ಆಗಿರ್ತಕ್ಕಂಥ ಎಂಬ ಸ್ಥಾನ ಒಂದು ಪ್ರಾಪ್ತಿಯಾಗುತ್ತೆ. ಅಂದರೆ 1ನೇ ತರಗತಿಯನ್ನು 10ನೇ ತರಗತಿಯನ್ನೇ ಯಾವುದೇ ಡಿಗ್ರಿಯನ್ನು ಕಂಪ್ಲೀಟ್ ಮಾಡೋಕ್ಕೆ ವರ್ಷಗಳ ಸಮಯ ಹಿಡಿಯುತ್ತೆ ಅಂದಮೇಲೆ ಈ ಒಬ್ಬ ಮನುಷ್ಯ ತನ್ನ ಜೀವದ ಶಕ್ತಿಯನ್ನೇ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದೆ, ತನ್ನ ನಿಜ ಆಧ್ಯಾತ್ಮಿಕ ಶಕ್ತಿಯನ್ನೇ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ನಾನು ಮೊದಲೇ ಹೇಳಿದಂತೆ 100 ಜನರು ಒಡೆದಂತಹ, ಅದಕ್ಕೂ ಮಿಗಿಲಾದಂತಹ ನೋವು, ಅಸಹಾಯಕ ಸ್ಥಿತಿ ಜೀವದಲ್ಲಿರುತ್ತೆ. ಆ ಜೀವಕ್ಕೆ ಅಷ್ಟೊಂದು ಪ್ರಾಬಲ್ಯ ಇರೋದಿಲ್ಲ, ಶಕ್ತಿ ಇರೋದಿಲ್ಲ. ನೀವು ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವ್ರು, ಸಿದ್ಧಿ ಶಕ್ತಿಯನ್ನು ಪಡೆದಿರ್ತಕ್ಕಂಥವ್ರು ನೋಡಿ, ಕಾಂತಿಯುತವಾಗಿರ್ತಾರೆ, ಆರೋಗ್ಯಪೂರ್ಣವಾಗಿರ್ತಾರೆ. ಆದರೆ ಒಬ್ಬ ಈ ಫೈಟರು, ಆ ಮನುಷ್ಯನಿಗೆ ಹೋಲಿಸಿದ್ರೆ ಇವರು ಗಾಳಿಗೆ ತೂರ್ಕೊಂಡು ಹೋಗುವಂತೆ ಇರ್ತಾರೆ. ಅಂದರೆ ತುಂಬ ಸಣ್ಣ ಇರ್ತಾರೆ.
ಅಂದರೆ ಸೆಲ್ಗಳೆಲ್ಲ ಕೂಡ ಪರಿವರ್ತನೆ ಆಗುತ್ತೆ. ಆಂತರಿಕ ಶುದ್ಧತೆ, ಬಹಿರಂಗ ಶುದ್ಧತೆ, ಮನಸ್ಸಿನ ಶುದ್ಧತೆ, ವಿಚಾರದ ಶುದ್ಧತೆ, ಜ್ಞಾನದಲ್ಲಿಯೂ ಕೂಡ ಶುದ್ಧತೆ, ಜೀವದಲ್ಲೂ ಕೂಡ ಶುದ್ಧತೆ, ಆತ್ಮದ ಆವರಣಗಳ ಶುದ್ಧತೆ, ಈ ರೀತಿಯಾಗಿ ಶುದ್ಧತೆ ಮೇಲೆ ಶುದ್ಧತೆಗಳು ನಡೆಯುವ ಕಾರಣದಿಂದ ಏನಾಗುತ್ತೆ, ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಈ ಬೇರೆಯವರಿಗೆ ಒಂದು ರಕ್ತ ಆಗಲಿ, ಅದು ಬೇಕಾಗಿರ್ತಕ್ಕಂತಹ ಕೊಡ್ತಕ್ಕಂತಹ ಆ ರಕ್ತ ಎಂಬತಕ್ಕಂಥದ್ದೇನಿದೆ ಅಷ್ಟು ಸಾಮರ್ಥ್ಯ ಪ್ರಾಬಲ್ಯತೆ ಇರೋದಿಲ್ಲ ದೇಹಕ್ಕೆ, ಜೀವಕ್ಕೆ. ಆ ಕಾರಣದಿಂದ ಯಾರು ಚಕ್ರ ಜಾಗೃತಿಯನ್ನು ನೀವು ಮಾಡ್ಕೋತಾ ಇರ್ತೀರಾ ಅವರಿಗೆ ಅಗಾಧವಾದಂಥ ನೋವು ಬಾಧೆಗಳಿರುತ್ತೆ. ಅದನ್ನೆಲ್ಲ ಸಹಿಸ್ಕೊಳ್ಳಿಕ್ಕೆ ಮತ್ತು ಆ ಒಂದು ವಿಧಾನದಲ್ಲಿ ಮತ್ತು ಧ್ಯಾನದಲ್ಲಿ ಪ್ರಗತಿಯನ್ನು ಸಾಧಿಸಲು ಮತ್ತು ಸಕಾರಾತ್ಮಕವಾಗಿ ಮುಂದುವರಿದು ಹೋಗಲು ಆ ಒಂದು ಬ್ಲಡ್ಡಿನ ಅವಶ್ಯಕತೆ ಇರುತ್ತೆ. ಹಾಗಾಗಿ ಬ್ಲಡ್ಡನ್ನು ನೀವು ಯಾರ್ಯಾರಿಗೂ ಕೊಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಅದು ಆ ಸಮಯಕ್ಕೆ ಸರಿ ಹೋಗೋದಿಲ್ಲ. ಜೊತೆಗೆ ಆ ಒಂದು ಧ್ಯಾನದಿಂದ ಲಭ್ಯವಾಗಿರ್ತಕ್ಕಂಥ ಪುಣ್ಯ ಪವಿತ್ರತೆ ಎಂಬತಕ್ಕಂಥದ್ದು ಯಾರ್ಯಾರಿಗೂ ಕೊಡಲಿಕ್ಕೂ ಕೂಡ ಬರೋದಿಲ್ಲ. ಹಾಗಾಗಿ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವ್ರು ತಾವು ಶುದ್ಧವನ್ನು ಮಾಡ್ಕೊಂಡಿದ್ರೆ, ಚಕ್ರ ಜಾಗೃತಿಗೆ ಸಂಬಂಧಪಟ್ಟಂತೆ ಆಚರಣೆಯನ್ನು ಮಾಡಿದರೆ ಎಲ್ಲೂ ಕೂಡ ಬ್ಲಡ್ ಕೊಡಲಿಕ್ಕೆ ಮಾಡಲಿಕ್ಕೆ ಅವಕಾಶ ಸೂಕ್ತ ಅಲ್ಲ ಎಂಬತಕ್ಕಂಥ ಅಂಶವನ್ನು ಗಮನಿಸಿ. ಜೊತೆಗೆ ಯಾರು ದೈವಿಕ ಆಚರಣೆಯನ್ನು ನೀವು ಮಾಡ್ತಾ ಇರ್ತೀರಾ, ಹೆಚ್ಚು ದೇಹ ಈ ಆಹಾರದಿಂದ ರಕ್ತದ ಉತ್ಪನ್ನತೆಯನ್ನು ಮಾಡ್ಕೊಳ್ಳೋದಿಲ್ಲ. ಹಾಗೆ ಯಾವುದು ನೀವು ನೀರು ಅಥವಾ ಜ್ಯೂಸು, ಹಣ್ಣು ಇತ್ಯಾದಿ ಫಲಹಾರಗಳನ್ನು, ಹಾಲು ಇತ್ಯಾದಿ ಫಲಹಾರಗಳನ್ನು ಏನಾದರೂ ನೀವು ಸೇವನೆಯನ್ನು ಏನಾದರೂ ಮಾಡ್ತಾ ಇದ್ದರೆ ಅದರಿಂದನೂ ಕೂಡ ಬ್ಲಡ್ಡು ಇಂಪ್ರೂವ್ ಆಗೋದಿಲ್ಲ, ಬ್ಲಡ್ ಜಾಸ್ತಿ ಕ್ರಿಯೇಟ್ ಆಗೋದಿಲ್ಲ. ಕಾರಣ ಇಷ್ಟೇ, ಯಾವಾಗ ದೇಹ ದೈವಿಕವಾಗಿ ಪರಿವರ್ತಿತವಾಗುತ್ತೆ ಅಂಥ ಸಂದರ್ಭದಲ್ಲಿ ಪ್ರಾಕೃತಿಕವಾಗಿರ್ತಕ್ಕಂತಹ ಈ ಪಂಚತತ್ವದ ಅಂದರೆ ಭೂಮಿಯ ಸತ್ವ, ಈ ಭೂಮಿಯ ಸ್ಪರ್ಶದಿಂದ ಕೂಡ ಶಕ್ತಿ ಸಿಗುತ್ತೆ. ಹಾಗೆ ನೀರಿನ ಸೇವನೆ ಮೂಲಕ ಕೂಡ ಶಕ್ತಿ ಸಿಗುತ್ತೆ. ವಾಯುವಿನ ಮೂಲಕ, ಹಾಗೆ ಬೆಳಕಿನ ಮೂಲಕ, ಶಾಖದ ಮೂಲಕ, ಹಾಗೆ ಆಕಾಶ ತತ್ವದ ಮೂಲಕ ಯಾವುದು ಪಂಚಭೂತಗಳು ಪ್ರಾಕೃತಿಕವಾಗಿದ್ದಾವೆ, ಲೋಕದಾದ್ಯಂತ ಇದ್ದಾವೆ, ಅದರ ಶಕ್ತಿಯನ್ನು ಹೆಚ್ಚು ಸ್ವೀಕರಿಸ್ತಕ್ಕಂಥ ಸ್ಥಿತಿಗೆ ಹೋಗುತ್ತೆ. ಯಾಕೆಂದರೆ ಚಕ್ರ ಜಾಗೃತಿ ಅಂದರೆ ಅದು ಆಧ್ಯಾತ್ಮಿಕ ಅಂದರೆ ಇದು ಪಂಚಭೂತಗಳು, ಪಂಚದೈವ ಶಕ್ತಿ. ಹಾಗಾಗಿ ಈ ಒಂದು ಸಕಾರಾತ್ಮಕತೆ ಪಂಚತತ್ವದಿಂದ ಪರಮತತ್ವಕ್ಕೆ ಬದಲಾಗ್ತಕ್ಕಂಥ ದೇಹ ಏನಿದೆ ಇದು ಸಕಾರಾತ್ಮಕ ಶಕ್ತಿಯನ್ನು ಪ್ರಾಕೃತಿಕವಾಗಿ ಪಡ್ಕೊಳ್ಳಿಕ್ಕೆ ಸಹಾಯ ಆಗಿರುತ್ತೆ. ಅದೇ ರೀತಿ ಪ್ರಾಕೃತಿಕವಾಗಿ ಪಡ್ಕೊಳ್ತಾ ಹೋಗುತ್ತೆ. ನೀವು ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವ್ರನ್ನ ನೀವು ಗಮನಿಸಿದ್ರೆ, ಹಾಗೆಯೇ ಚಕ್ರ ಜಾಗೃತಿಗೆ ಸಂಬಂಧಪಟ್ಟಂತೆ, ಸಿದ್ಧಿ ಶಕ್ತಿಗೆ ಸಂಬಂಧಪಟ್ಟಂತೆ ನೀರಿನ ಸಾಧನೆ ಆಗಿರ್ಬೋದು, ಬೆಂಕಿಯ ಸಾಧನೆ, ನೀರಿನ ಮೇಲೆ ನಡೀತಕ್ಕಂಥ ಸಾಧನೆ, ವಾಯುವಿನಲ್ಲಿ ಚಲಿಸ್ತಕ್ಕಂಥ ಸಾಧನೆ, ಹಾಗೆ ಬೆಂಕಿಯಲ್ಲಿ ಬೇಯ್ತಕ್ಕಂಥದ್ದಾಗಿರ್ಬೋದು ಅಥವಾ ಬೆಂಕಿನಲ್ಲಿ ಬೇಯೋದಲ್ಲ, ಬೆಂಕಿಯ ಮೇಲೆ ಸ್ಪರ್ಶದಿಂದ ಏನು ಹಾನಿಯಾಗದಂತೆ ಆ ಸಾಧನೆಯನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು. ಹಾಗೆಯೇ ಅನ್ಯ ಸಾಧನೆಗಳನ್ನು ಕೂಡ ಏನು ಮಾಡ್ತಾ ಇರ್ತಾರೆ, ಆ ಸಾಧನೆ ಮಾಡ್ತಕ್ಕಂಥವ್ರನ್ನ ನೀವು ದೇಹವನ್ನು ನೀವು ನೋಡಿದಂಥ ಸಂದರ್ಭದಲ್ಲಿ ಯಾರೂ ಕೂಡ ಕ್ವಿಂಟಲ್ ಗಟ್ಟಲೆ ಇರೋದಿಲ್ಲ. ಬದಲಿಗೆ ಸಣ್ಣ ಸೆಣಕಲು, ಒಣಕಲು ಈ ರೀತಿಯಾಗಿ ಅವರ ದೇಹಗಳನ್ನು ನೀವು ಕಾಣ್ತೀರಾ. ಆಗಿದ ಮೇಲೆ ದೇಹದ ಪ್ರಾಬಲ್ಯತೆ ಎಂಬತಕ್ಕಂಥದ್ದೇನಿದೆ, ಅವರ ದೇಹಕ್ಕೆ ಅವರು ಸ್ವೀಕರಿಸ್ತಕ್ಕಂಥ ಆಹಾರ ಅಲ್ಪ ಪ್ರಮಾಣದಲ್ಲಿರುತ್ತೆ, ಸಾತ್ವಿಕವಾಗಿರುತ್ತೆ, ಸ್ವಲ್ಪ ಪ್ರಮಾಣದಲ್ಲಿರುತ್ತೆ. ಅದರಿಂದಾಗಿ ಬೇರೆಯವರ ರೀತಿಯಾಗಿ ಅಗಾಧ ಪ್ರಮಾಣದ ಆಹಾರ ಸೇವನೆಯನ್ನು ಮಾಡೋದಿಲ್ಲ. ಬದಲಿಗೆ ಪ್ರಾಕೃತಿಕ ಶಕ್ತಿಯನ್ನು ಆ ದೇಹ ಸೇವನೆಯನ್ನು ಮಾಡಿಕೊಂಡು ಬದುಕ್ತಾ ಇರುತ್ತೆ. ಈಗ ನೀವು ಯಾರನ್ನಾದರೂ ಕೇಳಿದರೆ, ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಿರ್ತಕ್ಕಂಥವ್ರನ್ನ ನೀವು ಕೇಳಿದರೆ, ಅಲ್ಲಿ ಯಾರೋ ಇದ್ರ ಹೆಸರು ನನಗೆ ನೆನಪು ಬರ್ತಾ ಇಲ್ಲ, ಒಂದು ಮೂಗಿಗೆ ಮೂಗುಬಿಟ್ಟು ಮೂಗುತಿ ಕೂಡ ಹಾಕಿದ್ರು, ಸೀರೆ ಎಲ್ಲ ಕೂಡ ಉಟ್ಕೊಳ್ಳೋರಂತೆ, ತಾಯಿಯನ್ನು ಉಪಾಸನೆ ಮಾಡೋರು ಅಂತ ನಾನು ಕೇಳ್ಪಟ್ಟಿದ್ದೇನೆ. ಅವರ ಆಹಾರ ವಿಧಾನ ನೀವು ನೋಡಿದ್ರೆ ಹಲವಾರು ವರ್ಷಗಳು ಕೂಡ ಅವರು ನೀರನ್ನ ಸೇವನೆಯನ್ನೇ ಕೂಡ ಮಾಡಿರಲಿಲ್ಲ. ಪ್ರಾಕೃತಿಕ ಶಕ್ತಿಯನ್ನು ಸ್ವೀಕರಿಸಿ ದೇಹದ ಒಂದು ಉಳಿಸ್ಕೊಳ್ತಕ್ಕಂಥದ್ದು ಏನಿದೆ, ಬದುಕಲಿಕ್ಕೆ ಏನಿದೆ ಅದನ್ನು ಪ್ರಾಕೃತಿಕ ಶಕ್ತಿಯನ್ನು ಪಡೆದು ಬದುಕ್ತಾ ಇದ್ರು. ಹಾಗಾಗಿ ಇರ್ತಕ್ಕಂಥ ಸಾಧಕರನ್ನು ಕೂಡ ನೀವು ನೋಡ್ಬೋದು. ಯಾರು ಸಾಧಕರು ಆರಾಮ್ಸೆ ಆಹಾರ ತಿಂತಾ ಇರ್ತಾರೆ, ಅದರಲ್ಲಿ ಸಾಧನೆ ಇರೋದಿಲ್ಲ, ಸಾಮಾನ್ಯ ಜನರಂತೆ ಆಹಾರ ಸೇವನೆಯನ್ನು ಮಾಡ್ತಕ್ಕಂಥದ್ದು ಬೇರೆ ರೀತಿಯಾಗಿ ಇರ್ತಕ್ಕಂಥದ್ದು, ಇದೇನು ಆಚರಣೆಯನ್ನು ಮಾಡ್ತಾ ಇರ್ತಾರೆ, ಅವಶ್ಯಕತೆಗೆ ಮಿಗಿಲಾಗಿ ಸಾಮಾನ್ಯ ಜನ ಸೇವನೆಯನ್ನೇನು ಮಾಡ್ತಾರೆ ಆ ರೀತಿಯಾಗಿ ಸೇವನೆ ಇರ್ತಕ್ಕಂತಹ ವಿಧಾನ ನೀವು ಗಮನಿಸಿದರೆ ಅಲ್ಲಿ ಯಾವುದೇ ರೀತಿಯಾದಂಥ ಆಧ್ಯಾತ್ಮಿಕ ಆಚರಣೆ, ಮ್ಯಾಕ್ಸಿಮಮ್ ಸಾಧನೆ ಎಂಬತಕ್ಕಂಥದ್ದು ಇರೋದಿಲ್ಲ, ಆದರೆ ಆಧ್ಯಾತ್ಮಿಕ ಆಚರಣೆ ಎಂಬತಕ್ಕಂಥದ್ದು ಇರುತ್ತೆ. ಆದರೆ ಸಾಧನೆಗೆ ಸಂಬಂಧಪಟ್ಟಂತೆ ದೇಹವನ್ನು ಕೂಡ ದಂಡಿಸ್ತಕ್ಕಂಥ ವಿಧಾನ ನಡೆಯುತ್ತೆ, ಮನಸ್ಸನ್ನು ಕೂಡ ದಂಡಿಸ್ತಕ್ಕಂಥ ವಿಧಾನ ನಡೆಯುತ್ತೆ. ಹಾಗೆ ಮಾತಾಗಿರ್ಬೋದು, ಆಲೋಚನೆಯನ್ನು ಕೂಡ ದಂಡಿಸ್ತಕ್ಕಂಥದ್ದು, ವಿಚಾರಧಾರೆಗಳು, ಕಾರ್ಯಗಳನ್ನು ಕೂಡ ದಂಡಿಸ್ತಕ್ಕಂಥದ್ದಾಗುತ್ತೆ. ಅಂದರೆ ಶುದ್ಧೀಕರಣವನ್ನು ಮಾಡ್ತಕ್ಕಂಥದ್ದಾಗತ್ತೆ.
ಈ ಕಾರಣದಿಂದ ಶಾರೀರದ ಪ್ರಾಬಲ್ಯತೆ ಎಂಬತಕ್ಕಂಥದ್ದೇನಿದೆ ಇದು ಆಧ್ಯಾತ್ಮಿಕವಾಗಿ ಹೆಚ್ಚಿನ ಮಟ್ಟಕ್ಕೆ ಲಭ್ಯ ಆಗ್ತಕ್ಕಂಥದ್ದು. ಅದರಿಂದಾಗಿ ಹುಡುಗರೇ ಆಗಿರಲಿ, ನೀವು ಯೌವನದಲ್ಲೇ ಇರಲಿ, ಹುಡುಗಿರೇ ಆಗಲಿ ಯೌವನದಲ್ಲೇ ಇರಲಿ, ಆ ಕಾರಣ ಇದ್ದಂತಹ ಸಂದರ್ಭದಲ್ಲೂ ಕೂಡ ನೀವು ಬ್ಲಡ್ ಕೊಡ್ತಕ್ಕಂಥದ್ದು ಸರಿ ಹೋಗೋದಿಲ್ಲ. ಏಕೆಂದರೆ ಶಾರೀರಿಕ ಶಕ್ತಿ ಬೇಕು ನಿಮಗೆ, ಆ ಚಕ್ರದ ಜಾಗೃತಿಗೆ ಅಥವಾ ದೈವಶಕ್ತಿಯ ಜಾಗೃತಿಗೆ, ಆ ಸಕಾರಾತ್ಮಕತೆಗೆ ಎನರ್ಜಿ ಬೇಕಾಗುತ್ತೆ. ಇಲ್ಲಾಂದರೆ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಬದಲಿಗೆ ಹಾನಿಕಾರಕ ಸ್ಥಿತಿಗಳು ಕೂಡ ವೇವ್ಸು ಹೆಚ್ಚಾಗ್ತಕ್ಕಂಥದ್ದು, ಹೆಚ್ಚಿನ ಶಕ್ತಿ ಪ್ರಾಬಲ್ಯತೆ ಲಭ್ಯ ಆಗ್ತಕ್ಕಂಥದ್ದು, ಇಂಥದ್ದಾದಾಗ ಆ ಒಂದು ಶರೀರದ ಒಂದು ಬಲ ಬೇಕಾಗತ್ತೆ. ಆ ಕಾರಣದಿಂದ ಯಾವುದೇ ಕಾರಣಕ್ಕೂ ಬ್ಲಡ್ಡನ್ನು ಡೊನೇಟ್ ಮಾಡ್ತಕ್ಕಂಥದ್ದನ್ನು ಮಾಡಬೇಡಿ. ಈ ಒಂದು ರಕ್ತವನ್ನು ನೀವು ಅಂತ ಅನಿವಾರ್ಯ ಸ್ಥಿತಿ ಇದೆ ಕೊಡಬೇಕು ಅನ್ನೋದಾದರೆ ಸುಪಾತ್ರರಿಗೆ ನಿಮ್ಮ ಸ್ಥಿತಿಗತಿಗಳನ್ನು ಕೂಡ ನೋಡಿ ದಾನ ಮಾಡಬಹುದು. ಅನ್ಯಥಾ ದಾನ ಮಾಡದಿರುವುದೇ ಒಳಿತು. ಏಕೆಂದರೆ ನಿಮಗೆ ಸಾಮಾನ್ಯ ಜನರಂತೆ ಆಹಾರದ ಮೂಲಕ ಬ್ಲಡ್ಡು ಇಂಪ್ರೂವ್ ಆಗೋದಿಲ್ಲ, ಬ್ಲಡ್ ಹೆಚ್ಚಾಗೋದಿಲ್ಲ, ಇಮ್ಯುನಿಟಿ ಪವರ್ ಹೆಚ್ಚಾಗೋದಿಲ್ಲ. ಆಧ್ಯಾತ್ಮಿಕ ಸಾಧಕರ ದೇಹಗಳನ್ನು ನೀವು ನೋಡಿದ್ರೆ ಉದಾಹರಣೆಯಾಗಿ ಈಗಲೂ ಪ್ರಸ್ತುತ ವರ್ತಮಾನ ಕಾಲದಲ್ಲಿ ಲಭ್ಯ ಆಗ್ತವೆ. ಅದರಿಂದಾಗಿ ದೇಹಗಳಲ್ಲಿ ಅಷ್ಟರ ಮಟ್ಟಿಗೆ ರಕ್ತವನ್ನೇ ಕೂಡ ದಾನ ಮಾಡುವಷ್ಟು ಮತ್ತೆ ಪುನಃ ಉತ್ಪತ್ತಿ ಆಗಲು ಕೂಡ ಕಷ್ಟ ಇದೆ. ಏಕೆಂದರೆ ಸಾತ್ವಿಕ ಆಹಾರ, ಸಾತ್ವಿಕ ಆಚರಣೆ ಮತ್ತು ನಿಯಮಬದ್ಧವಾದಂತಹ ಕಡಿಮೆ ಪ್ರಮಾಣದ ಆಹಾರ ಸೇವನೆ ಮಾಡುವ ಕಾರಣದಿಂದ ದೇಹಕ್ಕೆ ಪ್ರಾಬಲ್ಯತೆ ಬೇಕಾಗುತ್ತೆ. ಈ ಅಂಶವನ್ನು ಗಮನಿಸಿ. ಜೊತೆಗೆ ನಿಮ್ಮ ಆಧ್ಯಾತ್ಮಿಕ ಅಂಶ, ಶಕ್ತಿ, ಸಿದ್ಧಿ ಇತ್ಯಾದಿ ಎಲ್ಲವೂ ಕೂಡ ನಿಮ್ಮ ಬ್ಲಡ್ಡಲ್ಲೂ ಕೂಡ ಸಂಗ್ರಹ ಇರುತ್ತೆ ಅನ್ನೋದನ್ನು ಮರೆಯಬೇಡಿ. ಆ ಸಿದ್ಧಿ ಶಕ್ತಿಯನ್ನು ಅನಾವಶ್ಯಕ ಖರ್ಚು ಮಾಡ್ತಕ್ಕಂಥದ್ದು ಅಥವಾ ಬೇರೆಯವರಿಗೆ ವರ್ಗಾಯಿಸ್ತಕ್ಕಂಥದ್ದು ಅಥವಾ ಬೇರೆಯವರಿಗೆ ಕೊಡ್ತಕ್ಕಂಥದ್ದು ಸರಿಯಾದದ್ದು ಅಲ್ಲ. ಇದನ್ನು ಗಮನಿಸಿ. ಪ್ರತಿಯೊಬ್ಬರು ಕೂಡ ದೈವಿಕ ಸಂತಾನ. ಹಾಗಾಗಿ ಅವರವರೇ ಶ್ರಮ ಪಡ್ತಕ್ಕಂಥ ವಿಧಾನಕ್ಕೆ ಭಗವಂತ ಎಲ್ಲರಿಗೂ ಮುಕ್ತ ಅವಕಾಶ ಇಟ್ಟಿದ್ದಾನೆ. ಹಾಗಾಗಿ ಅವರು ಕೂಡ ಪ್ರಯತ್ನ ಮಾಡಲಿ. ನಿಮ್ಮ ಒಂದು ಬ್ಲಡ್ ಏನಿದೆ ಅದನ್ನು ಡೊನೇಟ್ ಮಾಡ್ತಕ್ಕಂಥ ವಿಚಾರದಲ್ಲಿ ಈ ವಿಡಿಯೋದ ವಿಷಯಗಳೆಲ್ಲವನ್ನು ಕೂಡ ಒಂದು ಸಾರಿ ಗಮನಿಸಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮಂತ ತಂತ್ರಮಂತ ಸಮಸ್ಯೆ ಇದ್ದ ಪಕ್ಷ ದುಪ್ಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು. ಇದನ್ನು ಸ್ಮೆಲ್ತುಗಳು ಮೈಗೆ ಇಟ್ಕೊಂಡು ಮನೆಗೆಲ್ಲ ಹರ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವ್ರು ಕೂಡ ಈ ಒಂದು ಧೂಪದ ಪೌಡರನ್ನು ಹಾಕೊಳ್ಳೋದ್ರಿಂದ ಮನೆಯಲ್ಲಿ ವಾತಾವರಣ ಸಕಾರಾತ್ಮಕವಾಗಿರುತ್ತೆ. ಧ್ಯಾನಾಭ್ಯಾಸ ಮಾಡಲು ಚೆನ್ನಾಗುತ್ತೆ. ಮನೆಯಲ್ಲಿ ಕುಟುಂಬದಲ್ಲಿ ಸ್ವಾಸ್ಥ್ಯ ಮತ್ತು ಮಾನಸಿಕವಾದಂತಹ ಈ ಶಾಂತಿ ಮತ್ತು ಹೊಂದಾಣಿಕೆ, ಪ್ರೀತಿ, ವಾತ್ಸಲ್ಯ ಇದಕ್ಕೆಲ್ಲ ಅನುಕೂಲ ಆಗುತ್ತೆ. ಜೊತೆಗೆ ತಂತ್ರಮಂತ್ರ ಇತ್ಯಾದಿ ಸಮಸ್ಯೆಗಳನ್ನು ಮಾಡಿದೆ ಅಂಥ ಸಮಸ್ಯೆ ಕೂಡ ನಿವಾರಣೆ ಮಾಡ್ಕೋಬೋದು. ಫೋನ್ ನಂಬರ್ 6364205078 ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪ್ತ ಪೌಡರ್ ಕೂಡ ಲಭ್ಯ ಇದೆ. ಇದನ್ನು ನೀವು ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ನಿಮಗೆ ತೊಡಕಾಗ್ತಾ ಇದ್ದರೆ, ಬಾಧೆಗಳಾಗ್ತಾ ಇದ್ದರೆ, ಹಣಕಾಸಿನ ಅರ್ಜನೆ ಆಗ್ತಾ ಇಲ್ಲ ಅಂತ ಇದ್ದರೆ, ಚಿಕ್ಕ ಪುಟ್ಟ ವ್ಯವಹಾರಗಳಾಗಲಿ ದೊಡ್ಡದಾಗಿರಲಿ ಈ ಒಂದು ಪೌಡರ್ನ ತರಿಸ್ಕೊಂಡು ಸಂಕಲ್ಪ ಮಾಡಿ ಹಾಕಿ ಹಣಕಾಸಿನ ಅನುಕೂಲಕ್ಕೆ ದಾರಿಯಾಗುತ್ತೆ. ಹಾಗೆಯೇ 2 ರೀತಿಯಾಗಿ ಆಯಿಲ್ ಇದೆ. ಆತ್ಮ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು, ದೇಹಕ್ಕೆ ಬೇರೆ, ತಲೆಗೆ ಬೇರೆ. ಈ ಒಂದು ಆಯಿಲನ್ನು ನೀವು ಬಳಸೋದ್ರಿಂದ ಆತ್ಮ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೋಬೋದು. ದೇಹದಲ್ಲಿನ ರೋಗ ರುಜಿನಗಳನ್ನು ಕೂಡ ನಿವಾರಣೆ ಮಾಡ್ಕೋಬೋದು. ಈ ಆಯಿಲ್ ಹಚ್ಚಿದಾಗ ಮೈಗೆ ಕಡ್ತ ಬರೋದು, ತುರ್ಕೆ ಬರೋದು, ಊರಿ ಇಂಥ ಲಕ್ಷಣ ಕಂಡುಬರುತ್ತೆ. ನೆಗೆಟಿವಿಟಿ ಯಾವುದಿರುತ್ತೆ ಅದು ದೇಹದಲ್ಲಿ ಲಕ್ಷಣ ಕಂಡುಬರುತ್ತೆ. ತಲೆ ಕೂದಲು ಅಷ್ಟೇ ಉದುರತಕ್ಕಂಥದ್ದು ಅಥವಾ ಕಜ್ಜಿ, ತುರ್ಕೆಗಳು, ಡ್ಯಾಂಡ್ರಫ್ ಆಗ್ತಕ್ಕಂಥದ್ದು ಇಂಥ ಸಮಸ್ಯೆಗಳು ಕಂಡು ಬಂದರೆ ಆತ್ಮದ ಹಾನಿಕಾರಕ ಕೆಟ್ಟ ವಾಯುತತ್ವ ಇರುತ್ತೆ. ಅಂಥ ಸಮಸ್ಯೆಗಳೆಲ್ಲ ರೆಡ್ಯೂಸ್ ಮಾಡುತ್ತೆ. ತಲೆನೋವು ಇತ್ಯಾದಿ ಸಮಸ್ಯೆಗಳೇನಿರ್ತವೆ ಇದೆಲ್ಲ ಕ್ರಮೇಣ ಕಡಿಮೆ ಆಗುತ್ತೆ, ಅನುಕೂಲ ಲಭ್ಯ ಆಗುತ್ತೆ. ತಲೆ ಕೂದಲು ಉದುರೋಗಿದ್ರೂ ಕೂಡ ಪುನಃ ಆ ತಲೆ ಕೂದಲು ಹುಟ್ಟೋದು ಮತ್ತು ಬೆಳೆಯೋದು ಆಗುತ್ತೆ. ಇದನ್ನು ಸಕಾರಾತ್ಮಕವಾಗಿ ಕ್ರಮಬದ್ಧವಾಗಿ ಬಳಸಿ ಅನುಕೂಲ ಲಭ್ಯ ಆಗುತ್ತೆ ಅಂತ ಹೇಳ್ತಾ ಈಗಾಗಲೇ ಹೇಳಿದಂಥ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು. ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ಜಾತಕ ಪರಿಶೀಲನೆ ಮಾಡಿಸ್ಬೋದು, ಹಸ್ತ ಪರಿಶೀಲನೆ ಮಾಡಿಸ್ಬೋದು. ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ, ಧ್ಯಾನ, ಕುಂಡಲಿ ಶಕ್ತಿ, ಜಾಗೃತಿ ಸಂಬಂಧಪಡುತ್ತೆ, ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಅಂತ ಹೇಳ್ತಾ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.